ಪೌರ ಸೇವಾ ನೌಕರರಿದ್ದಾರೆ, ಪೌರ ಸೇವಾ ಕಾರ್ಮಿಕರು. ಅವರು ಕಳೆದ 4-5 ದಿನಗಳಿಂದ ಮುಷ್ಕರವನ್ನು ನಡೆಸ್ತಾ ಇರುವಂಥದ್ದು ಆರೋಗ್ಯ ಸಂಜೀವಿನಿ ವೇತನ ಸಂಬಂಧಪಟ್ಟಂತೆ 4-5 ದಿನಗಳಿಂದ ಮುಷ್ಕರ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸಮಸ್ಯೆ ಕೂಡ ಉದ್ಭವ ಆಗಿರುವಂಥದ್ದು. ಕಸ ಕ್ಲೀನಿಂಗ್ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರ ಸುಮಾರು 65 ಸೇವೆಗಳನ್ನು ಕೊಡುವಂಥದ್ದು. ಇದು ರಾಜ್ಯಾದ್ಯಂತ ಸಾಕಷ್ಟು ಸಮಸ್ಯೆಗೆ ಕಾರಣ ಆಗಿರುವಂಥದ್ದು. ಸರ್ಕಾರ ಅಂತಿಮವಾಗಿ ಏನು ಮಧ್ಯಪ್ರವೇಶ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮುಷ್ಕರ ವಾಪಸ್ ಪಡೆದಿರುವಂಥದ್ದು. ಮುಂದೆ ಸರ್ಕಾರಕ್ಕೆ 1 ತಿಂಗಳ ಕಾಲ ಗಡುವನ್ನು ಕೊಟ್ಟಿರುವಂಥದ್ದು. ಏನು ಪೌರ ಸೇವಾ ನೌಕರರ ಸಮಸ್ಯೆ ಏನು, ಈ ಬಗ್ಗೆ ಮುಂದಿನ ನಿರ್ಧಾರ ಏನು ಅನ್ನೋ ಸಂಬಂಧಪಟ್ಟಂತೆ ನಮ್ಮ ಜೊತೆ ಪೌರ ಸೇವಾ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ನಾಗರಾಜು ಅವರು ಮಾತಾಡ್ತಾರೆ. ನಮಸ್ತೆ ಸರ್, ಸ್ವಾಗತ ಸರ್. ಸರ್, ಈಗ ನಿಮ್ಮ ಮುಷ್ಕರ ಎಷ್ಟು ದಿನದಿಂದ ನಡೀತಾ ಇದೆ ಮತ್ತೆ ಏನ್ ಬೇಡಿಕೆ ಸರ್? ನಾವು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ನಾವು ಪೌರ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು. ನಾವು ಇಡೀ ರಾಜ್ಯದಲ್ಲಿ 316 ನಗರ ಸ್ಥಳೀಯ ಸಂಸ್ಥೆಗಳಿದ್ದಾವೆ. ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ಸರ್ಕಾರಕ್ಕೆ ಹಲವು ಬಾರಿ ಹೋಗಿ ಮನವಿ ಮಾಡಿಕೊಂಡ್ರು ಕೂಡ ಮೊನ್ನೆ ಸಚಿವರು, ಕಾರ್ಯದರ್ಶಿಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ನಿರ್ದೇಶಕರು ಸ್ಪಂದಿಸದೇ ಇದ್ದ ಕಾರಣ ನಾವು ಸರ್ಕಾರಕ್ಕೆ 45 ದಿನಗಳ ಕಾಲ ಗಡುವು ಕೊಟ್ಟಿದ್ದು. ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುದು, ಕೈಗೆ ಕಪ್ಪು ಪಟ್ಟಿ ಕಟ್ಟು ಪ್ರತಿಭಟನೆ ಮಾಡುದು, ಕ್ಯಾಂಡಲ್ ಮಾರ್ಚ್ ಮಾಡಿದೀವಿ. ಆಮೇಲೆ ಕ್ಷೇತ್ರದ ಶಾಸಕರುಗಳಿಗೆ, ಸಂಸದರಿಗೆ, ಸಚಿವರುಗಳಿಗೆಲ್ಲ ಮನವಿ ಪತ್ರ ಕೊಟ್ಟಿದೀವಿ, ನಮ್ಮ ಬೇಡಿಕೆ ಸ್ಪಂದಿಸಿ ಅಂತ. ನಮ್ಮ ಪ್ರಮುಖವಾದ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮ್ಮನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಗುರುತಿಸ್ಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂತ ಸ್ಥಾನಮಾನಗಳನ್ನೆಲ್ಲ ನಮಗ್ ಕೊಡ್ಬೇಕು. ಅತ್ಯಂತ ಮುಖ್ಯವಾಗಿ ಆರೋಗ್ಯ ಸಂಜೀವಿನಿ, ನಮ್ಮ ಹಿತವನ್ನು ಬಲಿ ಕೊಟ್ಟು ಆ ನಗರದ ನಾಗರಿಕರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ನಮಗೆ ಆರೋಗ್ಯ ಸಂಜೀವಿನಿ ಇಲ್ಲದೆ ಆದ್ಮೇಲೆ ಎಂತ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ತೀರ್ಮಾನ ಇದು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾವ್ ಹೇಳ್ದೋ. ಆದ್ರೆ ಇವತ್ತವರೆಗೂ ಫ್ಯಾನ್ ಅಲ್ಲಿ ಕುತ್ಕೊಂಡು, ಎಸಿ ನಲ್ಲಿ ಕುತ್ಕೊಂಡು, ವಿಧಾನಸೌಧ, ವಿಕಾಸಸೌಧದಲ್ಲಿ ಕುತ್ಕೊಂಡಿರೋರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತೆ. ಏನು ಜನಗಳ ನಡುವೆ ಮಧ್ಯ ಏನ್ ಸತ್ತೋಗಿರೋ ನಾಯಿಗಳನ್ನ ಹಿಡಿದು, ಮಲಬಾಚೋರಿಂದ ಹಿಡಿದು, ಸಾರ್ವಜನಿಕ ಶೌಚಾಲಯ ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲ ಏನ್ ಬೇಸಿಕ್ ನೀಡ್ಸ್ ಕೊಡ್ತಕ್ಕಂತ ಸ್ಥಳೀಯ ಸಂಸ್ಥೆ, ಕಟ್ಟಕಡೆ ವ್ಯಕ್ತಿಗಳಾಗಿರ್ತಕ್ಕಂಥ ನಮಗೆ ಆರೋಗ್ಯ ಸಂಜೀವಿನಿ ಇಲ್ಲದೆ ಅದ್ರ ಮೇಲೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸರ್ಕಾರವನ್ನು ಪ್ರಶ್ನೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ನಾಗರಾಜ್ ಅವ್ರ, ಅಂದ್ರೆ ಇದಕ್ಕೆ ಮಧ್ಯಪ್ರವೇಶ ಮಾಡ್ತೀವಿ. ಇದಕ್ಕೆ ಅಂದ್ರೆ ನೀವು ಪೌರ ಕಾರ್ಮಿಕರು, ಪೌರ ನೌಕರರು ಏನಿದ್ದಾರೆ ಅವ್ರ ಕೆಲಸ ನಿಲ್ಲಿಸಿದ್ರೆ ಇಡೀ ಆರೋಗ್ಯ ವ್ಯವಸ್ಥೆ ಕೂಡ ಹಾಳಾಗುತ್ತೆ. ಯಾಕಂದ್ರೆ ಜನರ, ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ನೀವು ಕಸ ಎತ್ತೋದಂತಿರ್ಬೋದು, ಮತ್ತೊಂದ್ ಕಡೆ ಕ್ಲೀನಿಂಗ್ ಇರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂತ ನಿಮ್ಮ ನೌಕರರಿಗೆ ಆರೋಗ್ಯ ಸಂಜೀವಿನಿ, ಆರೋಗ್ಯ ಭಾಗ್ಯ ಇಲ್ಲ ಅಂತಂದ್ರೆ ಅದೊಂದು ರೀತಿಯಲ್ಲಿ ಏನೋ ಸರ್ಕಾರ ಪ್ರಶ್ನೆ ಮಾಡುವಂತ ಕೂಡ ಪರಿಸ್ಥಿತಿ ಬಂದಿರುವಂತದ್ದು. ಹೇಳಿ. ನಾವು ಈಗ ಆಲ್ರೆಡಿ ನಮ್ಮ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ದೀಪಾ ಚೋಳನ್ ಅಂತ ಹೇಳಿ ನಮ್ಮ ನಗರಾಭಿವೃದ್ಧಿ ಕಾರ್ಯದರ್ಶಿ, ಆಮೇಲೆ ನಮ್ಮ ಪ್ರಭುಲಿಂಗ್ ಕಾವಲ್ಕಟ್ಟಿ ಅಂತ ನಮ್ಮ ಡೈರೆಕ್ಟರ್ಗೆ, DMA ಡೈರೆಕ್ಟರ್ಗೆ, ಹಾಗೂ ಸಚಿವ ರಹೀಂ ಖಾನ್ ಅವರಿಗೆ ನಾವು ಹಲವಾರು ಬಾರಿ ಹೇಳಿದೀವಿ. ನಾವು ವಿ ಆರ್ ದಿ ಫೇಸಿಂಗ್ ಆಫ್ ದಿ ಕ್ರೂಷಿಯಲ್ ಕಂಡೀಷನ್. ನಮ್ ಜನ ಆರೋಗ್ಯ ಸಮಸ್ಯೆಯಿಂದ, ಲಂಗ್ಸ್ ಇನ್ಫೆಕ್ಷನ್ ಇಂದ, TB ಕಾಯಿಲೆಯಿಂದ, ಆಮೇಲೆ ಇತರೆ HIV ಇಂದ, ಆಮೇಲೆ ಬೆಳಗಿನ ಜಾವ ಬಂದು ಏನು ಮದ್ಯ ಸೇವಿಸಿ ಬೆಳಗಿನ ಜಾವ ಕೆಲಸ ಮಾಡ್ತಕ್ಕಂಥ ಜನಕ್ಕೆ ಅತಿ ಹೆಚ್ಚಾಗಿ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ. ಆಸ್ ಪರ್ ನಮ್ಮ ಲಾ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಹೇಳ್ತಾರೆ ಪೌರ ಕಾರ್ಮಿಕರ ಆಯುಸು ಬರೀ 35 ವರ್ಷದಿಂದ 40 ವರ್ಷ ಅಂತ ಹೇಳಿ. 40 ವರ್ಷಕ್ಕೆ ನಮ್ಮ ಪೌರ ಕಾರ್ಮಿಕರು ಸತ್ತೋಯ್ತಾ ಇದ್ದಾರೆ. ಅವರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಸಂವಿಧಾನಬದ್ಧ ಜವಾಬ್ದಾರಿ, ಸರ್ಕಾರದ ಹಕ್ಕಾಗಿದೆ. ಆ ಸರ್ಕಾರ ಮಾಡ್ಬೇಕಾಗಿತ್ತು. ಆದ್ರೆ ಅದೇನೋ ಗೊತ್ತಿಲ್ಲ ನಮ್ಗೆ. ಹಲವಾರು ಬಾರಿ ಹೇಳಿಕೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ಜನಗಳ ಆರೋಗ್ಯನ ರಕ್ಷಣೆ ಮಾಡಿ ಅಂತ ಇದುವರೆಗೂ ಮಾಡ್ತಾ ಇಲ್ಲ ಸರ್ಕಾರ. ಅದೇನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೀವು ಪ್ರತಿಭಟನೆ ಎಷ್ಟು ದಿನ ಮಾಡಿದ್ರಿ ಸರ್? ನೀವು ಎಷ್ಟು ದಿನದ ಪ್ರತಿಭಟನೆ ಮುಷ್ಕರ? ನಾವು ರಾಮನಗರದಲ್ಲಿ ರಾಜ್ಯ ಕಾರ್ಯಕಾರಿಣಿಯನ್ನ ಏಪ್ರಿಲ್ ತಿಂಗಳಲ್ಲಿ ಮಾಡ್ದು. ನವೆಂಬರ್ ತಿಂಗಳಲ್ಲಿ ರಾಜ್ಯ ಕಾರ್ಯಕಾರಿಣಿ ಮಾಡಿ ರಾಮನಗರ ಅಂಬೇಡ್ಕರ್ ಭವನದಲ್ಲಿ ನಾವೊಂದು ನಿರ್ಣಯ ಮಾಡ್ದು ನಮ್ಮ ರಾಜ್ಯ ಸಂಘದಿಂದ. ನಮಗೆ ಏನ್ ರಾಜ್ಯ ಸರ್ಕಾರ 45 ದಿನಗಳ ಕಾಲ ಗಡುವು ಕೊಡೋಣ, ಸಾರ್ವಜನಿಕರಿಗೆ ಕುಡಿಯೋ ನೀರು, ಸ್ವಚ್ಛತೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಹಿತದೃಷ್ಟಿಯಿಂದ ನಾವು ನಮ್ಮ 63 ಸೇವೆಗಳನ್ನ, ರಾಜ್ಯದ ಸ್ಥಳೀಯ ಸಂಸ್ಥೆ ಸೇವೆಗಳನ್ನ ನಾವು ಕೊಡ್ತಾ ಇದ್ದೇನು ಅದನ್ನ ಸರ್ಕಾರದ ಗಮನಕ್ಕೆ ತಂದು ಕಾರ್ಯದರ್ಶಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಪೌರಾಡಳಿತ ನಿರ್ದೇಶಕರಿಗೆ ಡೇಟ್ ನಾವು ಮನವಿ ಕೊಟ್ಟರು. ಸ್ಪಂದಿಸ್ತಾ ಇದ್ದ ಸಂದರ್ಭದಲ್ಲಿ ಅನಿವಾರ್ಯವಾಗಿ
ಸಾರ್ವಜನಿಕರು ತೊಂದರೆ ಆಗ್ಬಾರ್ದು ಅನಿವಾರ್ಯವಾಗಿ ಎಲ್ಲಾ ರೀತಿ ಎಜುಕೇಟ್ ಮಾಡಿ ಜನಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಕೂಡ ಮನವಿ ಕೊಟ್ಟು ಅವ್ರನ್ನ ಎಜುಕೇಟ್ ಮಾಡಿ ಅನಿವಾರ್ಯವಾಗಿ ನಾವು ನಮ್ಮ ರಕ್ಷಣೆ ಕಾಪಾಡಿ. ನಾವು ಆರೋಗ್ಯದಿಂದ ಬಳಲ್ತಾ ಇದೀವಿ, ಅನಾರೋಗ್ಯದಿಂದ ಬಳಲ್ತಾ ಇದ್ವಿ, ಹಲವು ಕಾಯಿಲೆಗಳಿಂದ ಬಳಲ್ತಾ ಇದ್ವಿ. ಹಲವು ಪೌರ ನೌಕರರಿಗೆ ನೋಡಿ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನ ನಮ್ಮ ಮೇಲೆ ಒತ್ತಡ ಹಾಕ್ತಾರೆ. ಶಿಕ್ಷಣ ಇಲಾಖೆ ಕೆಲಸನ ಮಕ್ಕಳ ಶಾಲೆಗೆ ಹೊಡೆದಿರ್ತಕ್ಕಂತ ಮಕ್ಕಳ ಸರ್ವೆ ಕಾರ್ಯ ನಮ್ಗಾಗ್ತಾರೆ, ಜಾನುವಾರುಗಳ ನಮ್ಗಾಗ್ತಾರೆ, ಚುನಾವಣೆ ಕೆಲಸ ನಮ್ಗಾಗ್ತಾರೆ, ಬೇರೆ ಬೇರೆ ಇಲಾಖೆ ಕೆಲಸಗಳನ್ನ ಅತಿ ಹೆಚ್ಚಾಗಿ ನಮ್ಗಾಗ್ತಾರೆ. ನಾವು ಒತ್ತಡದಲ್ಲಿ ನೀವು ಯುವರ್ ಬಿಲೀವ್ ಆರ್ ನಾಟ್ ಸರ್, ನಗರ ಸ್ಥಳೀಯ ಸಂಸ್ಥೆಗಳೇ 45% ಹುದ್ದೆಗಳು ಖಾಲಿ ಇದಾವೆ. ಆ ಖಾಲಿ ಇರೋ ಹುದ್ದೆಗಳು ಖಾಲಿ ಇದ್ದು ಉಳಿದಿರ್ತಕ್ಕಂಥ ಜನಗಳ ಕೈಲಿ ಆ ಕೆಲಸ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ದುರ್ದೈವ ಏನಂದ್ರೆ 270 ರಿಂದ 280 ಜನ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ ನಮ್ಮ ಇಲಾಖೆನಲ್ಲಿ. ವೇಟಿಂಗ್ ಪೀರಿಯಡ್ ಅಲ್ಲಿ ಇರ್ತಕ್ಕಂಥ ಕ್ಲಾಸ್ 1 ಕ್ಲಾಸ್ ಬಿ ಅಧಿಕಾರಿಗಳಿಗೆ 2 ವರ್ಷ 3 ವರ್ಷ ಸುಮ್ನೆ ಕುಂಡ್ರಿಸಿ ಸಂಬಳ ಕೊಟ್ಟಿದ್ದಾರೆ. ಅವ್ರು ಕೊಡ್ತಕ್ಕಂಥ ದುಡ್ಡನ್ನ ನಮಗ್ ಕೊಟ್ಟಿದ್ರೆ ನಮ್ಮ ಆರೋಗ್ಯ ರಕ್ಷಣೆ ಮಾಡಿದ್ರೆ ಇನ್ನ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಜಾಸ್ತಿ. ಪೌರ ಕಾರ್ಮಿಕನ ಮಗ ಪೌರ ಕಾರ್ಮಿಕ ಆಗ್ತಾ ಇದ್ದಾನೆ, ಪೌರ ಕಾರ್ಮಿಕನ ಮಗನ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ, ಪೌರ ಕಾರ್ಮಿಕರ ಮಕ್ಕಳಿಗೆ ಪೌರ ಸೇವಾ ನೌಕರರ ಮಕ್ಕಳು ಒತ್ತಡದಿಂದ ಸತ್ತೋಗ್ತಾ ಇದ್ದಾರೆ. ಇದನ್ನ ನಿರ್ವಹಣೆ ಮಾಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಅದೇನು ಸರ್ಕಾರಕ್ಕೆ ನಾವು ಆರೋಗ್ಯ ಸೇವೆ ಜೊತೆಗೆ ಮತ್ತೇನೇನ್ ಬೇಡಿಕೆ ಇತ್ತು ಸರ್? ನಮ್ಮನ್ನ ಸರ್ಕಾರಿ ನೌಕರರಂತ ಮಾಡ್ಬೇಕು, ನಮ್ಮನ್ನ ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ಸೌಲಭ್ಯ ಕೊಡ್ಬೇಕು. ನಮಗೆ ನಮ್ಮ ದುಡ್ಡಿನಲ್ಲಿ KJID GPF ಕಟ್ತೀವ್ರಿ, ನಮ್ ಸ್ವಂತ ದುಡ್ಡಿನಲ್ಲಿ ಕಟ್ಕೋತೀವಿ, ನಮಗ್ ಕೊಡಿ ಅಂತ ಕೇಳ್ತಾ ಇದೀವಿ. ಆದ್ರೆ ಸರ್ಕಾರ ನಮಗೆ KJID GPF ಕೊಟ್ಟಿರ್ಲಿಲ್ಲ. ಆಮೇಲೆ ಈಗ ನಾವು ನಮ್ಮ ಮಕ್ಕಳಿಗೆ ಯಾರೊಬ್ಬರ ಡ್ರೈವರ್ಸು, ಕ್ಲೀನರ್ಸು, ಲೋಡರ್ಸು, ಸ್ಯಾನಿಟರಿ ಸೂಪರ್ವೈಸರ್ಸು, ಜೆಟ್ಟಿಂಗ್ ಅಂಡ್ ಸೆಕ್ಕಿಂಗ್ ಮಿಷಿನ್ ತುಂಬಾ ಕ್ರೂಷಿಯಲ್ ವರ್ಕ್ ಅದು. ಮ್ಯಾನುವಲ್ ತೆಗೆದು ಪೈಪ್ ಹಾಕಿ ಕಕ್ಕಸ್ ಗುಂಡಿಯನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು ಭಾರಿ ಕ್ರೂಷಿಯಲ್ ಫೇಸಿಂಗ್ ಅದು. ಅಂತ ಕೆಲ್ಸಕ್ಕೆ ನಮ್ಮ ಆರೋಗ್ಯ ರಕ್ಷಣೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದೀವಿ. ಅವ್ರಿಗೆ ಸೇವಾ ಭದ್ರತೆ ಕೊಡಿ. ಏನೊಂದು ನಮಗೆ ಕನಿಷ್ಠ PWD-SR ರೇಟ್ ದರದ ಪ್ರಕಾರ ನಮಗೆ 25 ರಿಂದ 30 ಸಾವಿರ ಸಂಬಳ ಕೊಡಿ ಅಂತ ಕೇಳ್ತಾ ಇದೀವಿ. ನಮ್ಮ ನೌಕರಿಗೆ ಭದ್ರತೆ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ಅತಿ ಹೆಚ್ಚಾಗಿ ನಾವೇನು ಕೊಡ್ಬೇಡಿ. ನೀವು ಟೆಂಡರ್ ಕೊಡೋದ್ರಿಂದ, ನೀವು ಏಜೆನ್ಸಿ ಕೊಡೋದ್ರಿಂದ ಸರ್ಕಾರಕ್ಕೆ ಸೇವಾ ತೆರಿಗೆ ಲಾಸ್ ಆಗ್ತಾ ಇದೆ, GST ಕಟ್ಟಬೇಕಾಗ್ತದೆ. ನೀವು ಟೆಂಡರ್ದಾರರು ನಿಮಗೆ ಕೊಡ್ತಕ್ಕಂಥ ದುಡ್ಡನ್ನು ಉಳಿಸಬಹುದು. ಇಷ್ಟು ದುಡ್ಡು ಉಳಿಸಿದ್ರೆ ನೇರವಾಗಿ ಮುನ್ಸಿಪಾಲಿಟಿಗಳಿಂದ ಸಂಬಳ ಕೊಡ್ತಕ್ಕಂಥ. ಸರ್ ಇನ್ನೊಂದು ಭಾರಿ ಕ್ರೂಷಿಯಲ್ ಆಗಿ ಏನಂತ ಹೇಳಿದ್ರೆ ಮುನ್ಸಿಪಾಲಿಟಿ ನೌಕರರಿಗೆ ನೋಡಿ 2022ರಲ್ಲಿ 5533 ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ ಸರ್ಕಾರ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರು. ನೀವು ಎಷ್ಟು ವರ್ಕಿಂಗ್ ಸ್ಟ್ರೆಂತ್ ತಂದಿದ್ರಿ ಅಂದ್ರೆ 2800 ಮಾತ್ರ ತಂದಿದ್ದಾರೆ. ಇನ್ನು ಉಳಿದವ್ರನ್ನೆಲ್ಲ ಸರ್ಕಾರ ಯಾವುದೇ ಕಾರಣಕ್ಕೂ ನೇಮಕ ಮಾಡ್ಲಿಲ್ಲ. ಸುಮ್ನೆ ಕುಂಟು ನೆಪ ಹೇಳಿ ಆರಿಜೆಂಟಲ್ ವರ್ಟಿಕಲ್ ಅಂತ ಮೀಸಲಾತಿ ನೆಪ ಹೇಳಿ ನಮಗೆ ಮೋಸ ಮಾಡೈತೆ. ನಾವು ಕೇಳ್ತಾ ಇರ್ತಕ್ಕಂಥದ್ದೇನು, ಇಲಾಖೆ ಆನೆ ಕಾವಾಡಿಗರು ಅಂತ ಹೇಳಿ ಒಂದ್ ಸಮುದಾಯ ಇದೆ ಸರ್. ಆ ಆನೆ ಕಾವಾಡಿಗ ಸಮುದಾಯ ಆನೆಯನ್ನು ಪಳಗಿಸ್ತಾರೆ. ಅವ್ರು ಬಿಟ್ರೆ ಬೇರೆ ಕೆಲಸ ಮಾಡೋದಿಲ್ಲ. ಅವರನ್ನ ನೀವು ಯಾವುದೇ ರಿಸರ್ವೇಶನ್ ಇಲ್ಲದೆ ನೇಮಕ ಮಾಡ್ತೀವಿ. ಪೌರ ಕಾರ್ಮಿಕರ ಕೆಲಸ, ಪೌರ ಕಾರ್ಮಿಕರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕ್ರೂಷಿಯಲ್ ಕಂಡೀಷನ್ ಕೆಲಸ. ಇದಕ್ಕೆ ನೀವು ಮೀಸಲಾತಿನ 1 ಟೈಮ್ ಎಕ್ಸಾಮ್ಷನ್ ಮಾಡಿ ನೋಡಿ. ನೀರ್ ಬಿಡೋನು ಬಾರಿ ಕಷ್ಟದಲ್ಲಿದ್ದಾನೆ, ಬೀದಿ ದೀಪ ಹಾಕೋನ್ ಕಷ್ಟದಲ್ಲಿದ್ದಾನೆ, ಕಚೇರಿ ಕೆಲಸ ಮಾಡೋರು ಬಾರಿ ಕಷ್ಟದಲ್ಲಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಏನ್ ಇವ್ರು ಭಾಷಣ ಮಾಡ್ತಾರೆ ಸರ್, ಕೋವಿಡ್ ಸಂದರ್ಭದಲ್ಲಿ ನಮ್ಮ ನೌಕರರು ದಿಕ್ಕು ದೆಸೆ ಇಲ್ದರ ಕೋವಿಡ್ ನಿಂದ ಸತ್ತೋಗಿರೋರ್ನ ಎಲ್ರನ್ನೂ ಕ್ಲೀನ್ ಮಾಡಿದ್ದಾರೆ, ಅವ್ರ ಶವ ಸಂಸ್ಕಾರ ಮಾಡಿದ್ದಾರೆ. ಆಮೇಲೆ ಹಾಸ್ಪಿಟಲ್ಗಳು ಕ್ಲೀನ್ ಮಾಡಿದ್ದಾರೆ, ಕೋವಿಡ್ ಪೇಷಂಟ್ ಗಳಿದ್ದ ಹಾಸ್ಪಿಟಲ್ಗಳು ಕ್ಲೀನ್ ಮಾಡಿದ್ದಾರೆ. ಹಂಗಾರೆ ನಮ್ದು ಜೀವ ಅಲ್ವಾ? ವಿಧಾನಸೌಧದಲ್ಲಿ ಕೆಲಸ ಮಾಡೋರ್ದು ಮಾತ್ರ ಜೀವನ? ಹಂಗಾರೆ ನಾವೇನ್ ಜೀವ ಅಲ್ವಾ? ನಮ್ಮ ಜೀವಕ್ಕೆ ಬೆಲೆ ಇಲ್ವಾ? ಹಂಗಾರೆ ಸಂವಿಧಾನದ 14ನೇ ಪರಿಚ್ಛೇದ ಏನ್ ಹೇಳ್ತದೆ? ಇನ್ ಫ್ರಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಲ್ ಆರ್ ಇನ್ ಈಕ್ವಲ್, ನೋ ಡಿಪ್ರಿಸಿಯೇಷನ್ ಆಫ್ ದಿ ಕಲರ್ಸ್ ಅಂಡ್ ಜೆಂಡರ್ಸ್ ಅಂತ ಹೇಳ್ತದೆ. ಇದು ಡಿಪ್ರಿಸಿಯೇಷನ್ ಅಲ್ವಾ? ಇದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅನ್ಟಚಬಲಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಸರ್ಕಾರ ನಮ್ಮನ್ನ. ನಾಗರಾಜ್ ಅವರೇ, ಈಗ ನೀವು ಸುಮಾರು ಒಂದು 63 ರಿಂದ 65 ಸೇವೆ ಕೊಡ್ತೀರಾ, ಅಂದ್ರೆ ಆ ಒಂದು ಕೆಲಸಗಳನ್ನ ಮಾಡ್ತೀರಾ. ಒಂದ್ ಕಡೆ ಕಸ ಎತ್ತೋದೊಂದು ಹಿಡಿದು ಕ್ಲೀನಿಂಗ್ ಮಾಡೋದು ಹಿಡಿದು ಇವೆಲ್ಲವೂ ಕೂಡ. ಅಂದ್ರೆ ಇಂತ ಕೆಲಸ ಮಾಡೋರಿಗೆ ಆರೋಗ್ಯ ಸೇವೆ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ಮತ್ತು ಜೊತೆಗೆ ವಿಧಾನಸೌಧ ಬೇರೆ ಬೇರೆ ಕಚೇರಿಗಳಲ್ಲಿ AC ಕಚೇರಿ ಕೂತ್ಕೊಂಡು ಆರಾಮಾಗಿ ಹೋಗಿ ಬರುವಂತ ವ್ಯಕ್ತಿಗಳಿಗೆ, ಅದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ತೆಗೆದುಕೊಳ್ಳುವಂತ ನೌಕರರಿಗೆ, ಆ ಸಿಬ್ಬಂದಿಗೆ ಅವರಿಗೆ ಆರೋಗ್ಯ ಭಾಗ್ಯ ಕೊಡ್ತಾರೆ, ಮತ್ತೆ ಎಲ್ಲ ಬೇಡಿಕೆ ಈಡೇರಿಸ್ತಾರೆ. ನಿಮ್ಮ ಬೇಡಿಕೆ ಎಲ್ಲಾ ಸರ್ಕಾರಗಳು ಚುನಾವಣೆಗಿಂತ ಮುಂಚೆ ಪೌರ ಕಾರ್ಮಿಕರು ನಮಗೆ ಬೇಕು, ಪೌರ ಕಾರ್ಮಿಕ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಎಲ್ಲಾ ಸರ್ಕಾರಗಳು ಹೇಳ್ತಾರೆ. ಆದ್ರೆ ಯಾರು ಕೂಡ ಬಗೆಹರಿಸ್ತಾ ಇಲ್ಲ. ಒಂಥರ ದುರ್ದೈವ ಇದು ಅಲ್ವಾ? ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ಸರ್, ಎಷ್ಟು ವಿಪರ್ಯಾಸ ಅಂದ್ರೆ ಸರ್ ನೋಡಿ, BBMP ಇರ್ತಕ್ಕಂಥ ಎಲ್ಲಾ ನೌಕರನ್ನ ಕಾಯಂ ಮಾಡ್ತಾರೆ. BBMP ಇರೋ ನೌಕರರಿಗೆ ಎಲ್ಲಾ ರೀತಿ ಸೌಲಭ್ಯ ಕೊಡ್ತಾರೆ. BBMP ನಲ್ಲಿ 2022ರಲ್ಲಿ
6800 ಜನ ಕಾಯಂ ಮಾಡ್ತಾರೆ. ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕಾರ್ಮಿಕರ ದಿನಾಚರಣೆ ದಿನ 12800 ಜನ ಕಾಯಂ ಮಾಡಿದ್ದಾರೆ. ನಾವು ಕೇಳ್ತಕ್ಕಂಥದ್ದು ನಗರ ಸ್ಥಳೀಯ ಸಂಸ್ಥೆ ಕೇವಲ 3000 ಜನ ಇದ್ದಾರೆ ಅಷ್ಟೇ. ಅವ್ರನ್ನ ಕಾಯಂ ಮಾಡಿ ವಾಟರ್ ಸಪ್ಲೈ ನಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಅರ್ಧ ರಾತ್ರಿ ಯಾವ ಹಬ್ಬ ಹರಿದಿನ ಅಲ್ಲದೆ ಎಲ್ಲಾ ದಿನಗಳ ಕಾಲ ಹೋಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಪರ್ಮನೆಂಟ್ ಮಾಡ್ಬೇಡ್ರಿ, ಸೇವಾ ಭದ್ರತೆ ಕೊಡಿ, ಅವ್ರಿಗೆ ಡೈರೆಕ್ಟ್ ಪೇಮೆಂಟ್ ಕೊಡಿ. ಅವ್ರು ಸತ್ತೋದ್ರೆ ಅವ್ರು ಇಡಿಗಂಟ್ ಅಂತ ಹೇಳಿ 10 ಲಕ್ಷ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಇದು ನ್ಯಾಯಸಮ್ಮತವಾಗಿದೆ. ನಮ್ಮ ಆರೋಗ್ಯ ಕಾಪಾಡಿ ಅಂತ ಕೇಳ್ತಾ ಇದೀವಿ. ಇದು ನ್ಯಾಯಸಮ್ಮತವಾಗಿದೆ. ಚುನಾವಣೆಗಿಂತ ಮುಂಚೆ ರಾಜಕೀಯ ನಾಯಕರೆಲ್ಲ ಬಂದು ಭರವಸೆ ಕೊಡ್ತಾರಲ್ವಾ? ಎಸ್, ಪ್ರಣಾಳಿಕೆಯಲ್ಲಿ ಐತೆ, ಮ್ಯಾನಿಫೆಸ್ಟೋದಲ್ಲಿ ಇದೆಯಲ್ಲ. ಇವತ್ತಿನೇನ್ ಆಳುವ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿದೆ. ಆ ಮ್ಯಾನಿಫೆಸ್ಟೋದಲ್ಲಿ ನೀವ್ ಏನ್ ಹೇಳಿದ್ರು ಅದನ್ನ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಹಂತವಾಗಿ ಮಾಡ್ತೀವಿ ಅಂತ ಯಾವಾಗ ಮಾಡ್ತೀರಿ ನೀವು? ಈಗ ಮುಷ್ಕರ ಎಲ್ಲಿವರೆಗೂ ಬಂದಿದೆ? ಮತ್ತೆ ಸರ್ಕಾರ ಏನಾದ್ರು ಕೂಡ ಸರ್ಕಾರ ಜೊತೆ ಮಾತಾಡಿದ್ರು ತಾವು? ಮಾನ್ಯ ಸಚಿವರು ಚೆನ್ನಾಗಿ ಸ್ಪಂದಿಸಿದ್ದಾರೆ. ಕಾರ್ಯದರ್ಶಿಗಳು ಮತ್ತೆ DMA ನಿನ್ನೆ ಅತೀಕ್ ಸರ್ ಅವ್ರನ್ನ, ಮುಖ್ಯಮಂತ್ರಿಗಳ ಏನು ACS ಇದ್ದಾರೆ ಅವ್ರನ್ನ ಕರೆದು, ಹಣಕಾಸು ಇಲಾಖೆ ಜಾಫರ್ ಅವ್ರನ್ನ ಕರೆದು ನಿನ್ನೆ ಒಂದು ಮಹತ್ವದ ತೀರ್ಮಾನ ಮಾಡಿದೆ ಸರ್ಕಾರ. ನಮ್ಮ ಜೊತೆ ಮಾತುಕತೆ ಮೊದಲನೇ ದಿನ ನಾವು ಮಾತುಕತೆ ಮಾಡಿದ್ರು ನಗರಾಭಿವೃದ್ಧಿ ಇದು ನಮ್ಮ ಪೌರಾಡಳಿತ ಸಚಿವರು ಮತ್ತೆ ನಮ್ಮ ಸಂಬಂಧಪಟ್ಟ ಇಲಾಖೆಯವರು. ನಾವು ಕೇಳ್ತೇವೆ, ನೀವು ಏನ್ ಮಾಡ್ತೀರಿ ಅದನ್ನ ನಮ್ದೊಂದು ಪ್ರೊಸೀಡಿಂಗ್ಸ್ ಮಾಡಿ ಆ ಕಾಪಿ ನಮಗ್ ಕೊಡಿ, ವಿತ್ ಕಮಿಟ್ಮೆಂಟ್ ಕೊಡಿ. 1 ತಿಂಗಳಲ್ಲ, 5 ದಿನ, 2-3 ತಿಂಗಳ ಟೈಮ್ ಕೇಳಿದ್ರು 1 ತಿಂಗಳು ಕೊಟ್ಟಿದೀವಿ. ಲಿಖಿತವಾಗಿ ಕೊಡಿ ಅಂತ ಹೇಳ್ತಾ ಇದ್ರ ನೀವು? ಭರವಸೆ ಏನು ಈಡೇರಿಸ್ತೀರಾ ಅದನ್ನ ಲಿಖಿತವಾಗಿ ಕೊಡಿ? ಎಸ್ ಎಸ್ ಎಸ್. ಆದ್ರೆ ಸಚಿವರು ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ನಾಗರಾಜ್ ಅವರು ಏನೇನ್ ಬೇಡಿಕೆ ಈಡೇರಿಸೋಕೆ ಒಪ್ಪಿದ್ದಾರೆ? ಏನೇನ್ ಬೇಡಿಕೆ ಈಡೇರಿಸೋದಕ್ಕೆ ಒಪ್ಪಿದ್ದಾರೆ? ಈಗ ನಮಗೆ KJID GPF ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆರೋಗ್ಯ ಸಂಜೀವಿನಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ನಮ್ಗೆ ಅತ್ಯಂತ ಮುಖ್ಯವಾಗಿ ಲೋಡರ್ಸು, ಕ್ಲೀನರ್ಸು, ವಾಹನ ಚಾಲಕರನ್ನ ಡೈರೆಕ್ಟ್ ಪೇಮೆಂಟ್ ತರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅತ್ಯಂತ ಕಷ್ಟ ಕೆಲಸ ಮಾಡ್ತಕ್ಕಂತ ನಮ್ಮ ವಾಟರ್ ಸಪ್ಲೈ ನೌಕರನ್ನ ಡೈರೆಕ್ಟ್ ಪೇಮೆಂಟ್ ತರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್ಕಾರದವರು. ನೋಡೋಣ, 1 ತಿಂಗಳು ಗಡುವು ಕೊಡ್ತಾ ಇದೀವಿ. ನಮ್ದೇನಾರು ಅವ್ರು ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು 316 ಸ್ಥಳೀಯ ಸಂಸ್ಥೆಗಳನ್ನ ಮತ್ತೊಮ್ಮೆ ನಾವು ಮೀಟಿಂಗ್ ಕರೆದು ನಿಗದಿತ ಅವಧಿ ಒಳಗಡೆ ಇವ್ರು ಮಾಡ್ಲಿಲ್ಲ ಅಂದ್ರೆ ನಾವು ತಿರ್ಗಾ ಮತ್ತೆ ಮುಷ್ಕರಕ್ಕೆ ಕೈ ಹಾಕ್ತಿವಿ. ಸರ್, ಈಗ 4 ದಿನ ಮುಷ್ಕರ ಮಾಡಿದ್ದಕ್ಕೆ ಒಂದ್ ರೀತಿಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿರಲಿಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗಿತ್ತು. ಮತ್ತೆ ಅದು ನಾವು ಮುಷ್ಕರ ಮಾಡಬಾರ್ದಂತೂ ಕೂಡ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಹಕ್ಕು ಈ ಸಂಬಂಧಪಟ್ಟಂತೆ ಇರುವಂತದ್ದು, ಅದು ನೀವು ಫೇಸ್ ಮಾಡ್ತಾ ಇರುವಂತದ್ದು, ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ನೋಡಿದ್ರೆ ನಿಜಕ್ಕೂ ಕೂಡ ಅದೊಂದು ರೀತಿಯಲ್ಲಿ ಬಹಳ ಕಷ್ಟಕರ ಆಗಿರುವಂತದ್ದು. ಈಗ ಸರ್ಕಾರ ಕೊಟ್ಟಿರುವ ಭರವಸೆ ಹಿನ್ನೆಲೆಯಲ್ಲಿ ಈ ಮುಂದಿನ ಕ್ರಮ ಏನ್? ನೀವು ಸರ್ಕಾರಕ್ಕೆ ಏನಾದ್ರೂ ಗಡುವು ಕೊಟ್ಟಿದ್ದೀರಾ ಇಷ್ಟು ದಿನ ಬೇಡಿಕೆ ಈಡೇರಿಸಬೇಕು ಅಂತ? 1 ತಿಂಗಳ ಒಳಗಡೆ ಬೇಡಿಕೆ ಈಡೇರಿಸಬೇಕಂತ ವಿ ಆರ್ ಡಿಮಾಂಡಿಂಗ್ ಅದೇ ಅವರ್ ಗವರ್ಮೆಂಟ್. 40 ದಿನ 1 ತಿಂಗಳ ಒಳಗಡೆ ಬಗೆಹರಿಸ್ತೀವಿ ಅಂತ ಮಾನ್ಯ ಸಚಿವರ ಮೇಲೆ ನಮ್ಗೆ ವಿಶ್ವಾಸ ಇದೆ. ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಲೆ ನಮ್ಗೆ ವಿಶ್ವಾಸ ಇದೆ. DMA ಮೇಲೆ ವಿಶ್ವಾಸ ಇದೆ. ಎಲ್ಲಾ ಸಚಿವರು, ಶಾಸಕರುಗಳು ಕೊಟ್ಟ ಒತ್ತಡದ ಮೇಲೆ ಸರ್ಕಾರ ಈಗ ಒಂದು ನಮ್ಗೆ ನಮ್ ಪರವಾಗಿ ನಿಂತಿದೆ ಅಂತ ಹೇಳಿ. ಅಷ್ಟಿಲ್ದೇ ಅಂದ್ರೆ ACS ಅತೀಕ್ ಸರ್ ಅವರು, ಜಾಫರ್ ಸರ್ ಅವರು, ದೀಪಾ ಚೌಡನ್ ಅವರು ಅವರೆಲ್ಲ ನಮ್ ಪರವಾಗಿ ಮಾಡ್ಕೊಡ್ತಾರಂತ ನಂಬಿಕೆ ಮೇಲೆ ನಮ್ ಇಲಾಖೆಯವ್ರನ್ನ ನಾವು ನಂಬೇಕಲ್ಲ, ಬೇರೆಯವ್ರು ನಂಬಕ್ಕಾಗಲ್ಲ. ಅವ್ರಿಗೆ ಬದ್ಧತೆ ಇದೆ, ಗೌರವ ಇದೆ ಅವ್ರ ಮೇಲೆ. ಅವ್ರು ಮಾಡ್ಕೊಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ಈಗ್ಲೂ. ಆ ಹಿನ್ನೆಲೆಯಲ್ಲಿ ಮುಷ್ಕರನ ತಕ್ಷಣಕ್ಕೆ ವಾಪಸ್ ಪಡ್ಕೊಂಡಿದ್ದೀರಾ? ಸಾರ್ವಜನಿಕರು ತೊಂದರೆ ಆಗ್ಬಾರ್ದಲ್ಲ ಸರ್. ಪಾಪ ನೋಡಿ, ಸರ್ಕಾರಗಳು ಮಾಡೋದಕ್ಕೆ ಸಾರ್ವಜನಿಕರು ಏನ್ ಮಾಡಕ್ಕಾಗತ್ತೆ ಪಾಪ. ಸರ್ಕಾರ ತಾತ್ಕಾಲಿಕವಾಗಿ ನೀವು ಹಿಂಪಡ್ತಿದ್ದೀರಾ. ಈಗ ಜೂನ್ ತಿಂಗಳವ್ರ ಗಡುವು ಕೊಟ್ಟು ನಂತರ ಒಂದ್ ವೇಳೆ ಇದೇ ರೀತಿ ಸರ್ಕಾರ ಬಗೆಹರಿಸಲಿಲ್ಲ ಅಥವಾ ಬೇಡಿಕೆ ಈಡೇರಿಸಲಿಲ್ಲ ಅಂತಂದ್ರೆ ಸೊ ಜುಲೈ ತಿಂಗಳಿಂದ ನೀವು ಒಂದ್ ರೀತಿಯಲ್ಲಿ ಮುಷ್ಕರನ ಮಾಡ್ತೀರಾ, ಅನಿರ್ದಿಷ್ಟ ಮುಷ್ಕರಕ್ಕೆ ಹೋಗ್ತೀರಾ ಅಂತ ನಿರ್ಧಾರ ಮಾಡಿದ್ದೀರಾ? ನಮ್ಗೆ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಗೆ ನಾವೇನು ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ, ರಾಜಣ್ಣ ಅವ್ರನ್ನ, ಸಂಬಂಧಪಟ್ಟ ಕೆಲವು ಮಂತ್ರಿಗಳನ್ನ ಮಧ್ಯಸ್ಥಿಕೆಯಲ್ಲಿ ವಹಿಸಿದ್ದಾರೆ. ಅವರೆಲ್ಲ ನಮ್ಗೆ ಸಹಾಯ ಮಾಡ್ತಾರ ನಂಬಿಕೆ ಇದೆ. 100% ನಮ್ ಇಲಾಖೆ ಸಚಿವರ ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇದೆ. ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿವರೆಗೂ ಬಿಡಬಾರ್ದಾಗಿತ್ತು. ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಏನು ನಿದ್ರೆ ಎದ್ದಿದ್ದಾರೆ. ಮುಷ್ಕರ ಬಿಸಿ ಮುಟ್ಟಿದೆ ಅನ್ಸುತ್ತೆ ಅವ್ರಿಗೆ. 100% ಮುಟ್ಟಿದೆ. ಎಲ್ಲಾ ಶಾಸಕರು ಕೆಲವು ನಗರಗಳಲ್ಲಿ ನಿನ್ನೆ ನಾವು ಮಾತುಕತೆ ಸಂದರ್ಭದಲ್ಲಿ HC ಬಾಲಕೃಷ್ಣ ಶಾಸಕರು ಬಂದಿದ್ರು, ಇಕ್ಬಾಲ್ ಹುಸೇನ್ ಶಾಸಕರು ಬಂದಿದ್ರು, ಬೇರೆ ಬೇರೆ ಕ್ಷೇತ್ರದ ಶಾಸಕರು ಬಂದು ಮಂತ್ರಿಗೆ ಹೇಳಿದ್ರು, ಅಪ್ಪ ಫಸ್ಟ್ ಬಗೆಹರಿಸ್ರಿ, ಇದು ಎಲ್ಲಂದ್ರೆ ಅಲ್ಲಿ ಕಸ ಜಾಸ್ತಿ ಇದೆ, ಮಾವು ಬೇರೆ ಎಲ್ಲಂದ್ರೆ ಅಲ್ಲಿ ತಿಂದು ಮಾವಿನ
ಸಿಪ್ಪೆಗಳು ವಾಟಗಳು ಬಿಸಾಕಿ ಮಳೆ ಬಿದ್ದು ಅದು ತುಂಬಾ ಸೊಳ್ಳೆಗಳು ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ಕೋವಿಡ್ ಬೇರೆ ಶುರು ಆಗ್ತಾ ಇದೆ, ಬೇಗ ಬಗೆಹರಿಸಿ ಅಂತ ಹಲವಾರು ಶಾಸಕರು ಶಿಫಾರಸ್ ಪತ್ರ ಕೊಟ್ಟಿದ್ದಾರೆ, ಸಚಿವರುಗಳು ಶಿಫಾರಸ್ ಪತ್ರ ಕೊಟ್ಟಿದ್ದಾರೆ. ಆ ಶಿಫಾರಸ್ ಪತ್ರ ಮತ್ತು ಒತ್ತಡ ನಮ್ಗೆ ಎಲ್ಲಾ ಕ್ಷೇತ್ರದ ಶಾಸಕರುಗಳು ಸಹಾಯ ಮಾಡಿದ್ದಾರೆ, ನಗರ ಸ್ಥಳೀಯ ಸಂಸ್ಥೆಯವರು ಸಹಾಯ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಕೆಲವರು ಜಿಲ್ಲೆಗಳಿಂದ ಶಿಫಾರಸ್ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಬೇಗ ಇದು ಗಡುವನ್ನ ಕೊಡಕ್ಕೆ ಮತ್ತು ಮಾತುಕತೆಗೆ ಅನುಕೂಲ ಆಗಿದೆ. ಒಟ್ಟು ಎಷ್ಟು ಜನ ಸರ್ ನೌಕರರು ಇರೋದು ನಿಮ್ಮ ಒಂದು ಮುಷ್ಕರದಲ್ಲಿ? ಎಷ್ಟು ಜನ ಪಾಲ್ಗೊಂಡಿದ್ರು? ರಾಜ್ಯ 80,000 ನೌಕರು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ಎಲ್ಲಾ ಜಿಲ್ಲೆ 31 ಜಿಲ್ಲೆಯವರು ಭಾಗವಹಿಸಿದ್ದಾರೆ. ಇನ್ ರೆಸ್ಪೆಕ್ಟ್ ಆಫ್ ಎಲ್ಲಾ ಬೇರೆ ಬೇರೆ ವೃಂದ ಸಂಘಗಳು, SC/ST ಸರ್ಕಾರಿ ನೌಕರ ಸಂಘದವ್ರು ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರಿ ನೌಕರ ಸಂಘದವ್ರು ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ ವಿವಿಧ ಜಾತಿವಾರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಈಗ ಬೆಂಬಲ ಕೊಡ್ಲಾಗಿ ನಮ್ಗೆ ಆಮೇಲೆ ಊಟ ತಿಂಡಿ ಎಲ್ಲ ಜನಗಳು ಫ್ರೀ ಆಗಿ ಕೊಟ್ಟಿದ್ದಾರೆ. ವರ್ತಕರು, ವ್ಯಾಪಾರಸ್ಥರು, ಪೌರ ಸೇವಾ ನೌಕರಿಗೆ ಟೀ ಕಾಫಿ ತಿಂಡಿ ಎಲ್ಲ ಟೈಮ್ ಕೊಟ್ಟಿದ್ದಾರೆ. ಇದು ನಮ್ಮ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಕ್ಕಿದೆ ನಮ್ಗೆ. ಸರಿ, ಈ ಮೂಲಕ ನೀವು ಸರ್ಕಾರಕ್ಕೆ ಏನಾದ್ರು ಬಯಸ್ತೀರಾ ಸರ್? ನೀವು ಏನಿಲ್ಲ, ನಾವು ಏನಂತ ಹೇಳ್ತೀರಾ? 100% ಇದು ನಮ್ಮ ಸರ್ಕಾರ ಅಂತ ಇದೆ, ಬಡವರ ಸರ್ಕಾರ ಅಂತಿದೆ. ನಾವು ನಿಜಕ್ಕೂ 100% ವಿಶ್ವಾಸ ಇದೆ, ನಂಬಿಕೆ ಇದೆ. ಈಗ್ಲೂ ಸರ್ಕಾರ ನಮ್ಗೆ KJD GPF ಕೊಡ್ತದೆ, ಆರೋಗ್ಯ ಸಂಜೀವಿನಿ ಕೊಡ್ತದೆ, ನಮ್ಗೆಲ್ಲ ಸೇವಾ ಭದ್ರತೆ ಕೊಡ್ತಿದೆ ಅಂತ ನಂಬ್ಕೊಂಡಿದೀವಿ. ನಮ್ಮ ನಂಬಿಕೆ ಹುಸಿ ಆಗಲ್ಲ ಅಂತ ಹೇಳಿ 100% ವಿಶ್ವಾಸದಲ್ಲಿ ಇದ್ದೀವಿ. ಅಂದ್ರೆ ಒಂದು ತಿಂಗಳ ಕಾಲ ಕಾಯ್ತೀರಾ ಅಂತ ಹೇಳ್ತೀರಾ? ಗಡುವನಕ್ಕಿಂತ ಒಂದು ತಿಂಗಳ ಕಾಲ ಕಾಯ್ತೀರಾ? ಕಮಿಟ್ಮೆಂಟ್ ಅಲ್ಲ, ಅದು ನಮ್ಮ ಸಂಘದ ತೀರ್ಮಾನ, ನನ್ನ ಒಬ್ಬನ ತೀರ್ಮಾನ ಅಲ್ಲ. ನಮ್ಮೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಏನ್ ನಮ್ ಲೀಡರ್ಸ್ ಇದ್ದಾರೆ, 31 ಜಿಲ್ಲಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ವಿಭಾಗದ ಅಧ್ಯಕ್ಷಗಳು ಏನಿದ್ದಾರೆ, ಅವ್ರ ತೀರ್ಮಾನ ನಾವು ಕರೆಕ್ಟ್ ತೀರ್ಮಾನ ಮಾಡಿ ನಾವು ವಿಶ್ವಾಸಕ್ಕೆ ತಗೊಂಡು ಸರ್ಕಾರ ನಮ್ಗೆ ಕೊಡ್ತದೆ ಅಂತ ವಿಶ್ವಾಸ ಇದೆ. ಅಂದ್ರೆ ಒಂದ್ ತಿಂಗಳ ಕಾಲ ಗಡುವು ಅಂತ ಹೇಳ್ಬೋದಾ? ಒಂದ್ ತಿಂಗಳ ಕಾಲ ನೀವು 100% ಗಡುವು. ನಾವು ತಾಳ್ಮೆಯಿಂದ ಇದ್ದೀವಿ, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದೀವಿ, ತಲೆ ಬಗ್ಸಿದೀವಿ, ಭೂಮಿವರೆಗೂ ತಲೆ ಬಗ್ಸಿದೀವಿ. ಇನ್ನು ಭೂಮಿ ಒಳಗಡೆ ಹೋಗಕ್ಕಾಗದೆ ಇದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಓಕೆ, ಅಂದ್ರೆ ನಿಮ್ಮ ತಾಳ್ಮೆಯನ್ನ ಅವರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಹೇಳ್ತೀರಾ? ಇಲ್ಲ, ಸಚಿವರ ಬಗ್ಗೆ ನನಗೆ ಭಾರಿ ಗೌರವ ಇದೆ. ಪಾಪ ಅವ್ರ ಕೈಯಲ್ಲಿ ಏನಿಲ್ಲ, ಸಚಿವರು ತಮ್ಮ ಅಸಹಾಯಕತೆಯನ್ನು ಹೇಳಿದ್ರು. ಎಲ್ಲಾ ಕೂಡ ಫೈನಾನ್ಸ್ ಕನ್ಕರೆನ್ಸಿ ಬೇಕು ನಮ್ಮ ಇಲಾಖೆದು. ಫೈನಾನ್ಸ್ ಕನ್ಕರೆನ್ಸಿ ಸಿಗ್ತಾ ಇಲ್ಲ, ಆರ್ಥಿಕ ಇಲಾಖೆಯವರು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ. ಒಂದು ಅಂದ್ರೆ ಫೈನಾನ್ಸ್ ಏನೋ ಅನುಮತಿ ಅನ್ನೋದಕ್ಕೆ ಒಂದು ನನಗೆ ಅಂದ್ರೆ ಒಂದು ವಿಚಾರ ಹೇಳಬೇಕು. ಯಾಕಂದ್ರೆ ನೀವು ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ 65 ಸೇವೆ ಕೊಡುವಂತದ್ದು ಎಲ್ಲಾ ಶಾಸಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೆದರು ಹೋಗಿದ್ದಾರೆ. ಯಾಕಂದ್ರೆ ಎಲ್ಲ ಕೆಲಸ ಕಡೆ ನಿಂತಿರುವಂತದ್ದು, ಕಸ ಒಂದ್ ಕಡೆ ಅಲ್ಲೇ ಗುಡ್ಡೆ ಆಗ್ತಾ ಇರುವಂತದ್ದು, ಕ್ಲೀನಿಂಗ್ ಆಗ್ತಾ ಇಲ್ಲ, ಎಲ್ಲರಿಗೂ ಸಮಸ್ಯೆ ಆಗುವಂತ ಸಾರ್ವಜನಿಕರಿಗೆ. ನಿಮ್ಗೆ ಫೈನಾನ್ಸ್ ಅಂತ ಬಂದಾಗ ಶಾಸಕರ ಮತ್ತು ಸಚಿವರ ಸಂಬಳ ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ ಏನೋ ರೈಸ್ ಆಗುತ್ತೆ, ಒಂದೇ ದಿನದಲ್ಲಿ ಒಪ್ಪಿಗೆ ಸಿಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ನ್ಯಾಯಯುತವಾಗಿ ಸಿಗ್ಬೇಕಾದಂತ ಬೇಡಿಕೆ ಮತ್ತು ನಿಮ್ಗೆ ಅವಶ್ಯಕತೆ ಇರುವಂತದ್ದು ಇಂಥವ್ರಿಗೆ ನಿಮ್ಗೆ ಇನ್ನು ಕೂಡ ಸರ್ಕಾರ ಇಷ್ಟೆಲ್ಲ ಕೂಡ ಯಾವುದೇ ಸರ್ಕಾರ ಇರ್ಲಿ ಇಷ್ಟೆಲ್ಲ ಕೂಡ ಅಗ್ಗ ಜಗಟ ಮಾಡುವಂತದ್ದು, ಇಷ್ಟೆಲ್ಲ ಅನುಮತಿ ಬೇಕಾಗಿರುವಂತದ್ದು, ಇದೆಲ್ಲ ನೋಡಿದ್ರೆ ಇದು ಬೇಗ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತಲ್ವಾ? ನೋಡಿ, ನಮ್ಮ ಹತ್ರ ಪೊಲಿಟಿಕಲ್ ಪವರ್ ಇಲ್ಲ, ಮನಿ ಪವರ್ ಇಲ್ಲ. ನಮ್ಮ ಹತ್ರ ಇರ್ತಕ್ಕಂಥ ಒಂದೇ ಪವರ್ ನಮ್ಮ ಶ್ರಮ. ನಾವು ಬೆವರನ್ನು ಸುರಿಸೋ ದುಡಿಯೋ ಜನ. ನಮ್ಮ ಬೆವರಿನ ಪಾಲನೆ ಕೇಳ್ತಾ ಇದೀವಿ ಸರ್ಕಾರದಲ್ಲಿ. ಹಸುವಿನಿಂದ ಸೊತ್ತೋಗಿದ್ದೀವಿ, ಸೈಜುಗಳು ಹೊತ್ಕೊಂಡು ತಿರುಗಿದ್ದೀವಿ, ಬಂಗಲೆಗಳು ಕಟ್ಟಿದೀವಿ. ನಮ್ಮ ಹತ್ರ ಮುಷ್ಟಾನ್ನ ತಿಂದವ್ರಿಗೆ ಬೂಟು ಮೆಟ್ಟು ಹೊಲ್ದ್ಕೊಟ್ಟಿದೀವಿ. ನಾವು ಕೈ ಜೋಡಿಸಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ರೆ ನಾವ್ ಇನ್ನೇನು ಉಗ್ರವಾಗಿ ಹೋರಾಟ. ಕೆಲವ್ರು ಕೇಳ್ತಾ ಇದ್ರಿ, ಬಸ್ಗಳು ಬಂದ್ ಮಾಡ್ಬೇಕು, ರಸ್ತೆ ಬಂದ್ ಮಾಡಿ. ಆ ಶಕ್ತಿ ನಮ್ಮ ಹತ್ರ ಇಲ್ಲ, ಅಷ್ಟೊಂದು ವಿಕೋಪಕ್ಕೆ ಹೋಗೋದಿಲ್ಲ. ಸರ್ಕಾರದ ಮೇಲೆ ಈಗಲೂ ವಿಶ್ವಾಸ ಇದೆ. 100% ನಮ್ಗೆ ಜ್ಯೋತಿ ಸಂಜೀವಿನಿ ಜಾರಿಗೊಳಿಸ್ತಾರೆ. ರಸ್ತೆ ಬಂದು ಮತ್ತೊಂದಿಲ್ಲ, ನೀವು ಕೆಲಸ ನಿಲ್ಲಿಸಿದ್ರೆ ಇಡೀ ರಾಜ್ಯನೇ ಕೂಡ ಸ್ತಬ್ಧ ಆಗ್ಬಿಡುತ್ತೆ, ಕೆಲಸ ಸಮಸ್ಯೆಗಳು ಉದ್ಭವ ಆಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಸೊ ಏನಂದ್ರೆ ಶಾಸಕರು ಸಾರ್ವಜನಿಕರೆಲ್ಲರೂ ತಲ್ಲಣಗೊಳ್ಳುವಂಥದ್ದು, ಅಷ್ಟು ಪವರ್ ಇರುವಂತದ್ದು. ಈಗ ನೀವು ಅಂತಿಮವಾಗಿ ಹೇಳ್ತೀರಾ ಸರ್, ಒಂದ್ ತಿಂಗಳು ವೆಯ್ಟ್ ಮಾಡ್ತೀನಿ, ಗಡುವು ಕೊಡ್ತೀನಿ ಅಂತ ಹೇಳ್ತೀರಾ, ಅಥವಾ ಒಂದ್ ತಿಂಗಳ ನಂತರ ನೀವು ಮತ್ತೆ ಏನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಸರ್ಕಾರ ನಿಮ್ಮ ಭರವಸೆಯನ್ನ, ನಿಮ್ಮ ಬೇಡಿಕೆಯನ್ನ ಭರವಸೆ ಈಡೇರಿಸಲಿಲ್ಲ ಅಂದ್ರೆ? 100% ಈಡೇರಿಸ್ತದೆ ಸರ್ಕಾರ. ನಾವು ಸಚಿವರ ಮೇಲೆ ವಿಶ್ವಾಸ ಇದೆ. ಮಾನ್ಯ ಸಚಿವರು ರಹೀಂ ಖಾನ್ ಅವರು ಪಾಪ ಬದ್ಧತೆಯಿಂದ ಹೇಳಿದ್ರು, ನಾನು ಬಡತನದಿಂದ ಬಂದಿರೋನು, ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಆ ಮಾತಿನ ಮೇಲೆ ನಮ್ಗೆ ನಂಬಿಕೆ ಇದೆ. ಈಗ ಬಡತನದಿಂದ ಬಂದಿರೋರು, ಬಡವರು ಕಷ್ಟ ಗೊತ್ತಿರ್ತದೆ. ರಹೀಂ ಖಾನ್ ಹೇಳಿದ್ರು, ನಾನು ಬಡತನದಿಂದ ಬಂದಿದ್ದೀನಪ್ಪ, ನಿಮ್ ಪರವಾಗಿದ್ದೀನಿ ಅಂತ. ತುಂಬಾ ಬದ್ಧತೆಯನ್ನು ಪ್ರದರ್ಶಿಸಿದ್ದಾರೆ ಸಚಿವರು. ನಂಬಿಕೆ ಹುಸಿ ಆದ್ರೆ ನಮಗೂ ಕೂಡ ಅದೇ ಆಸೆ ಇರೋದು. ಏನಂತಂದ್ರೆ
ನಮಗೂ ಆಸೆ ಇರುವಂತದ್ದು ನಿಮ್ಮ ಬೇಡಿಕೆ ಈಡೇರ್ಲಿ ಅನ್ನೋದು ಕೂಡ ನಮ್ಮ ಆಸೆ, ಫೆಡರಲ್ ಕರ್ನಾಟಕದಿಂದ ಆಸೆ ಇರುವಂತದ್ದು. ಯಾಕಂದ್ರೆ ಅದಷ್ಟು ನಿಮ್ಮ ಶ್ರಮ ಪಡ್ತಾ ಇರೋದಕ್ಕೆ ನಿಮ್ಗೆ ಕೂಡ ಸಿಗ್ಬೇಕಾಗಿರೋದು ಆರೋಗ್ಯ ಸಂಜೀವಿನಿ ಸಿಗ್ಬೇಕಾಗಿರುವಂತದ್ದು. ಅದು ಯಾರು ಕೇಳಿದ್ರು ಕೂಡ ಹೌದು ಕೊಡ್ಬೇಕು ಅನಿಸ್ತದೆ. ಯಾಕಂದ್ರೆ ನೀವು ಅಂತ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಒಂದು ತಿಂಗಳ ಕಾಲ ವೆಯ್ಟ್ ಮಾಡಿ ಸರ್ಕಾರ ಭರವಸೆ ಈಡೇರಿಸಲಿಲ್ಲ ಅಂತಂದ್ರೆ ಇಲ್ಲ ಖಂಡಿತ ನಮ್ಗೆ ವಿಶ್ವಾಸ ಇದೆ ಬಗೆಹರಿಸ್ಲಿಲ್ಲ ಅಂದ್ರೆ ನಾವು ಕಾರ್ಯಕಾರಿಣಿ ಮೀಟಿಂಗ್ ಕರೆದು ನಾವು ಮುಂದಿನ ಸ್ಟೆಪ್ ಮುಷ್ಕರ ತಗೊಳ್ತೀವಿ. ಅಲ್ಗಂಟ ಬಿಡಲ್ಲ. ಈಗ ಆಲ್ರೆಡಿ ಬಿಸಿ ತಟ್ಟಿರೋದನ್ನೇ ಈಗ ನೋಡಿ, ಬರೀ 4 ದಿನಕ್ಕೆ ಟನ್ ಗಟ್ಲೆ ಕಸ ಬಿದ್ದಿದೆ ಸರ್. ಅದನ್ನ ಸಗ್ರಿಗೇಷನ್ ಪಾಯಿಂಟ್ ಗೆ ತೆಗಿಯೋದು ನಮ್ಮವ್ರ ಮೇಲೆ ಶ್ರಮ ಜಾಸ್ತಿ ಆಗ್ತದೆ. ನೋಡಿ, ಒಬ್ರು ಒಂದಿನ ಮಾಡೋ ಕೆಲಸ 3 ದಿನದ ಕೆಲಸ ಒಂದೇ ದಿನ ಮಾಡ್ಬೇಕಾಗಿದೆ. ಕೆಲವು ಬ್ಲಾಕ್ ಸ್ಪಾಟ್ ಗಳು ರಿಮೂವ್ ಮಾಡೋದು ತುಂಬಾ ಹಿಂಸೆ ಆಗ್ತಾ ಇದೆ ನಮ್ಗುನು. ನಮ್ಗೆ ಸರ್ಕಾರ ಮೇಲೆ ವಿಶ್ವಾಸ ಇದೆ. ಇದು ಬಡವ್ರ ಸರ್ಕಾರ ಇರೋದ್ರಿಂದ ರಹೀಂ ಖಾನ್ ಅವ್ರ ಮೇಲೆ, ಮನೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಆದಷ್ಟು ಬೇಗ ಬಗೆಹರಿಸ್ತಾರೆ ಅಂತ. ಬಗೆಹರಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರನ್ನ ಕರೆದು ಮೀಟಿಂಗ್ ಮಾಡಿ ನಾವು ಮುಂದಿನ ತೀರ್ಮಾನ ತಗೊಳ್ತೀವಿ. ಓಕೆ, ಧನ್ಯವಾದ ನಾಗರಾಜ್ ಅವರೇ ಮಾತಾಡೋದಕ್ಕೆ. ಗಿವ್ ದಿ ಆಪರ್ಚುನಿಟಿ. ನಮ್ಗೆ ಭಾರಿ ಖುಷಿಯಾಗಿದೆ. ನಮ್ಮಂತ ಕಟ್ಟಕಡೆ ವ್ಯಕ್ತಿಗಳನ್ನ ನಿಮ್ ಚಾನಲ್ ಗುರುಸಿದಕ್ಕೆ ಫೆಡರಲ್ ಕರ್ನಾಟಕದ ಎಲ್ಲಾ ಸಿಬ್ಬಂದಿ ವರ್ಗದವ್ರನ್ನ, ತಾಂತ್ರಿಕ ವರ್ಗದವ್ರನ್ನ, ನಮ್ಮೆಲ್ಲಾ ಪೌರ ಸೇವಾ ನೌಕರರ ಪರವಾಗಿ, ಇಡೀ ರಾಜ್ಯದ ಪೌರ ಸೇವಾ ನೌಕರರ ಪರವಾಗಿ ನಿಮಗೆ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ನಿಮ್ಗೆ ದೇವರು ನಿಮ್ ಚಾನಲ್ ಹೆಚ್ಚಿನ ರೀತಿ ಬೆಳೆಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.